ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿಂಗ್ ಆಫ್ ರೈಡರ್ ದರ್ಶನ್. ನಾವು ಈ ವಾಲ್ಪರೆ ಅದಿರಪಲ್ಲಿ ವ್ಲಾಗ್ನ ಪಾರ್ಟ್ 3 ಆಗಿರುತ್ತೆ. ಇಲ್ಲೊಂದು ಸ್ಪಾಟ್ ಸಿಕ್ತು, ಫೋಟೋ ಶೂಟ್ ಸ್ಪಾಟ್. ಅಲ್ಲಿ ಸ್ಟಾಪ್ ಮಾಡಿ ನಾವು ಫೋಟೋಸ್ ತಗೊಂಡು ಇವಾಗ ಮುಂದೆ ಹೋಗುವ. ಪ್ರೀವಿಯಸ್ ವ್ಲಾಗ್ ಅಲ್ಲಿ ನೋಡಿರ್ಬೋದು, ಅಲ್ಲಿ ಸ್ಟಾಪ್ ಮಾಡಿ ಫೋಟೋಸ್ ತಗೊಂಡ್ವಿ. ಅಲ್ಲಿಂದಾನೆ ಕಂಟಿನ್ಯೂ ಆಗುತ್ತೆ ಇದು ನಮ್ಮ ವಾಲ್ಪರೆ ಅತಿರಪಲ್ಲಿ ವ್ಲಾಗ್ನ ಪ್ರೀವಿಯಸ್ 2 ಪಾರ್ಟ್. ಯಾರು ನೋಡಿಲ್ಲ ಹೋಗಿ ನೋಡ್ಕೊ ಬನ್ನಿ. ಇಲ್ಲಾಂದ್ರೆ ಇಲ್ಲಿ ಹೈಕಾಳ್ ಬರುತ್ತೆ, ಅಲ್ಲಿ ಹೋಗಿ ನೋಡ್ಕೊ ಬನ್ನಿ. ಎಲ್ರು ಬಂದ್ರೆ ಇಲ್ಲ ಇಲ್ಲ ಕನಕ ಸೂರ್ಯ ವಂಶದಾಗಿರೋದು ಇಷ್ಟೇ ಜನ. ತೆಗೆಯೋ ಫೋಟೋ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನೋಡಿ ಇಲ್ಲಿ ಚಿಕ್ಕ ವಾಟರ್ ಫಾಲ್ಸ್ ತರ ಸುಮಾರು ಬೇಜಾನ್ ಇರ್ತವೆ ಗಾಯ್ಸ್. ಸ್ವಲ್ಪ ಮಳೆ ಬಿದ್ದಿದ್ರೆ ಅದು 1 ವೀಕ್ ಆಯ್ತಂತ ಈ ಕಡೆ ಮಳೆ ಬಿದ್ದು. ನೀವೇನಾದ್ರೂ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಯಾರು ಬಂದ್ರು ಯಾರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ರೇ ಹೋಗಿ. ಒಬ್ರೇ ಹೋದ್ರು ಏನ್ ತೊಂದರೆ ಏನಿಲ್ಲ, ಬಟ್ ಧೈರ್ಯ ಮಾಡ್ಬೇಕಷ್ಟೆ. ಇಲ್ಲ ಫ್ರೆಂಡ್ಸ್ ಬೇರೆ ಗ್ರೂಪ್ ಜೊತೆ ಆದ್ರೂ ಹೋಗಿ. ಈ ತರದ್ದು ಜನರೇಟ್ ಮಾಡಕ್ ಕೂಡ ಆಗಲ್ಲ. ಆ ತರ ಪ್ಲೇಸಸ್ಗಳು ಅಷ್ಟು ಡೀಟೇಲ್ ಆಗಿ, ಇಷ್ಟೊಂದು ನ್ಯಾಚುರಲ್ ಆಗಿ ಈ ಪ್ಲೇಸ್ ವ್ಯೂ ನೋಡ್ಕೊಂತ ನಾವು ಜನರೇಟ್ ಮಾಡ್ಬಿಡ್ಬೋದು. ಬಟ್ ಆ ಫೀಲ್ ಇದೆಯಲ್ಲ, ಇಲ್ಲಿಗೆ ಬಂದು ಆ ಕೋಲ್ಡ್ ಫೀಲಲ್ಲಿ ಅದು ನೋಡೋದು ಬೇರೆ, ಅದು ಫೀಲೇ ಬೇರೆ ಗುರು. ಬಟ್ ನೀವು ಒಂದಿನ ಬನ್ನಿ, ಎಂಜಾಯ್ ಮಾಡಿ. ಡೆಫಿನೆಟ್ಲಿ ಮಸ್ಟ್ ವಿಸಿಟೆಡ್ ಪ್ಲೇಸ್. ಟೆಂಪಲ್ ಇದೆ ಗಾಯ್ಸ್, ಕ್ರೇಜಿ ನೆಕ್ಸ್ಟ್ ಲೆವೆಲ್. ಇದೆಲ್ಲ ಮೋಸ್ಟ್ಲಿ ಕಟ್ ಮಾಡಿದ್ದಾರೆ ಅನ್ಸುತ್ತೆ ನೋಡಿ ಗಾಯ್ಸ್. ಇದೆಲ್ಲ ಟೀ ಎಲ್ಲ ಇನ್ನೂ ಹಂಗೆ ಇದೆ, ಬಟ್ ಇದನ್ನ ಕಟ್ ಮಾಡಿ ಏನೋ ಮಾಡ್ತಿದ್ದಾರೆ. ಅದೆಲ್ಲ ವಾಲ್ಪರೈ ದ ಬೆಸ್ಟ್ ಮಾನ್ಸೂನ್ ರೈಡ್, ದ ಬೆಸ್ಟ್ ರೈಡ್ ಇನ್ ಮೈ ಲೈಫ್. ಈ ಥರ ಪ್ಲೇಸ್ಗಳೆಲ್ಲ ಫೋಟೋಸಲ್ಲಿ ವಿಡಿಯೋಸಲ್ಲಿ ನೋಡಿದ್ದೆ ಗಾಯ್ಸ್, ಒಂದು ಸರಿ ಕೂಡ ನೋಡಿರಲಿಲ್ಲ. ಬಟ್ ಸ್ಟ್ರೇಂಜರ್ಸ್ ಹತ್ರ ಅಪ್ರೋಚ್ ಆಗಿ ಅವರು ನಾವು ಹಾಯ್ ಮಾಡಿದ್ರೆ ಅವರು ಹಾಯ್ ಅಂತ ಕಿರ್ಚೋದು, ಬೈಕರ್ಸ್ಗಳು ನೆಕ್ಸ್ಟ್ ಲೆವೆಲ್ ಫೀಲಿಂಗರು. ಡೋಂಟ್ ಓವರ್ಟೇಕ್ ಕೇರ್ಲೆಸ್ಲಿ. ಗೈಸ್ ಅಲ್ಲಿ ನೋಡ್ತಾ ಇರೋದು ಕಾಡು ಎಮ್ಮೆ ಇದೆ ಅಂತೆ. ನಾವಿಲ್ಲಿ ಬೈಸನ್ ನೋಡ್ಕೊಂಡು ಇವಾಗ ನಮ್ಮ ಹೋಮ್ ಸ್ಟೇಗೆ ಹೋಗ್ತಾ ಇದೀವಿ. ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೋಮ್ ಸ್ಟೇಗೆ ರೀಚ್ ಆಗಿ ಅಲ್ಲಿ ಎಲ್ಲ ಲಗೇಜ್ ಎಲ್ಲ ಮಾಡೋಷ್ಟೊತ್ತಿಗೆ ಫುಲ್ ಟೈರ್ಡ್ ಆಗಿ ಬಿಟ್ಟಿತ್ತು. ನಾನ್ ವೆಜ್ಜು, ವೆಜ್ ಅವ್ರಿಗೆ ವೆಜ್ಜು ಎಲ್ಲ ಮಾಡಿದ್ರು. ಸಕ್ಕತ್ತಾಗಿತ್ತು ಫುಡ್ಡು. ತಿಂದ್ಬಿಟ್ಟು ಕಬಾಬ್ ಎಲ್ಲ ಮಾಡಿದ್ರು. ತಿಂದ್ಬಿಟ್ಟು ನೈಟ್ ಫೈರ್ ಕ್ಯಾಂಪ್ ಕುತ್ಕೊಂಡ್ವಿ. ಫೈರ್ ಕ್ಯಾಂಪಲ್ಲಿ ಹಿಂಗೆ ಸ್ವಲ್ಪ ಮಾತುಕತೆ ಚೆನ್ನಾಗಿತ್ತು. ಬೆಳಗ್ಗೆ ಎದ್ದು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಗೈಸ್ ನೋಡಿ, ಏನಮ್ಮ ಅಷ್ಟೇ ಈ ಕಡೆ ಇದೆ. ಅದರಿಂದ ನಾವೀಗ ಬೆಳಗ್ಗೆ ರಾತ್ರಿಯಲ್ಲಿ ಚೆನ್ನಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇವಾಗ ವಾಕಿಂಗ್ ಹೋಗ್ತಾಯಿದ್ವಿ. ವಾಕಿಂಗ್ ಅಂತಂದರೆ ಸೈಟ್ ಸೀಯಿಂಗ್ ಒಂಥರ ನೋಡಿ ಬರೋಣ. ಗೈಸ್ ನೋಡಿ, ಈ ಕಡೆ ಎಲ್ಲ ಲೋಟಸ್, ಕ್ರೇಜಿ ಇದೆ ಪ್ಲೇಸ್ ಅಂತೂ. ಲೋಟಸ್ ಫ್ಲವರ್ಸ್ ಎಲ್ಲ ಇದೆ. ಮನೆ ಹೋಗುವ ನೋಡ್ರಲ್ಲ ಇಷ್ಟೊತ್ತು ಕ್ರೇಜಿ ಇದೆ ಅಂತ ವಿಡಿಯೋಸ್. ಗೈಸ್ ಎಲ್ಲ ನೋಡ್ಕೊಂಡು ನಾವೀಗ ಕೇರಪ್ ಆಗಿದ್ದೀವಿ. ಇವಾಗ ನಾವು ಇಲ್ಲಿಂದ ಅತಿರಪಲ್ಲಿಗೆ ಹೋಗ್ಬೇಕು. ಲೆಟ್ಸ್ ಗೋ. ನೋಡಿ ಇದೆ ನಮ್ಮ ಹೋಮ್ ಸ್ಟೇ. ರಾತ್ರಿ ಏನೋ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಗಾಯ್ಸ್. ಈಗ ಮಳೆ ಬರೋ ಥರ ಇದೆ. ಎಲ್ಲ ವಾಯ್ಸ್ ಅವ್ರು ಕೊಡ್ತೀನಿ, ಸ್ವಲ್ಪ ಎಂಜಾಯ್ ಮಾಡಿ. ಮಳೆ ಬಂದಿರೋ ಅಂದರೆ ವಿಡಿಯೋ ಮಾಡ್ಬೋದು. ಇದಕ್ಕೆ ಬ್ಲೂ ಸ್ಟಿಕ್ ಒಂದು ಬರುತ್ತೆ ಗಾಯ್ಸ್, ಅದು ಖಾಲಿ ಆಗಿಬಿಟ್ಟಿದೆ. ಸ್ಟೇ ಮಾತ್ರ ಸಕ್ಕತ್ತಾಗಿತ್ತು. ಬಟ್ ಎಲ್ಲ ಗಾಯ್ಸ್ ಇಲ್ಲಿ ಇಷ್ಟು ಜನ ಬಂದಿದ್ರು, ಒಂದೊಂದು ಏಜ್ ಗ್ರೂಪ್ ಆದರೂ ಒಂದೇ ಫ್ಯಾಮಿಲಿ ಇದ್ದಂಗಿತ್ತು. ಚೆನ್ನಾಗಿತ್ತು ಗಾಯ್ಸ್. ದುಡ್ಡು ಹೋದ್ರೂ ಪರವಾಗಿಲ್ಲ ಅಂಥೇಳಿ ಒಂದು ಒಳ್ಳೆ ಫೀಲ್ ಬಂತು. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ಗಳು. ಈ ಎಕ್ಸ್ಪೀರಿಯನ್ಸ್ನ ಮತ್ತೆ ಯಾವಾಗೂ ಮರೆಯೋಕ್ಕಾಗಲ್ಲ. ನಿಲ್ಲಿಸ್ಬೋದಾ ಇಲ್ಲಿ ನೋಡಿ. ನಮ್ಮ ಫಾಕ್ಸಿಯಲ್ಲಿ ಆಫ್ ರೋಡಿಂಗ್ ಮಾಡ್ತಾಯಿದ್ವಿ. ಅವರಲ್ಲಿ ಗೈಸ್ ಓಲ್ಡ್ ಮಾಡೆಲ್ ಜೀಪ್. ಬೆಂಗಳೂರು ಬರ್ತೀರಾ? ಹಾಕಿದ್ದೀನಿ ಬ್ರೋ. ಹೋಗಿ ನ್ಯೂ ಮಾಡಲ್ ಫಸ್ಟ್ ಓನರ್. ಗಾಯ್ಸ್ ಒಂದು ಕೆಲವು ಡ್ರೋನ್ ಶಾಟ್ಸ್ ಎಲ್ಲ ತಗೊತಾವೆ ಈಗ.
ಈ ಕಡೆ ನಾವು ಇದ್ದಿದ್ದು ಸ್ಟೇಗು ಮತ್ತು ಈ ವಾಲ್ಪಾರೆಗೆ ಬರಬೇಕಾದ್ರೆ ಎಷ್ಟು 10 ಕಿಲೋಮೀಟರ್ಸ್ ಡಿಸ್ಟೆನ್ಸು. ಇಲ್ಲಿಂದ ನಾವು ಇವಾಗ ಹೋಗೋದು 80 ಕಿಲೋಮೀಟರ್ಸು. ಬಟ್ ಆ ಕಡೆ ಹೋಗ್ಬಿಟ್ಟಿದ್ವಿ, ಮತ್ತೆ ರಿವರ್ಸ್ ಬಂದು ಇಲ್ಲಿ ಫ್ಯೂಯಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. ಪಾಪ ಗ್ರೂಪ್ ಎಲ್ಲ ನಮಗೋಸ್ಕರ ವೈಟ್ ಮಾಡ್ತಿದ್ರು. ಗೈಸ್ ಮೋಸ್ಟ್ಲಿ ಹೋಗ್ತಾ ಇರ್ತಾರೆ. ನಾವು ಒಂದು ಸ್ವಲ್ಪ ಫ್ಯೂಯಲ್ಗೋಸ್ಕರನೇ ಬಂದ್ವಿ. ಒಂದು 10 ಕಿಲೋಮೀಟರ್ಸ್ ಮತ್ತೆ ವಾಪಸ್ಸು. ನಾವಿಲ್ಲಿಂದ ಈಗ ಹತ್ತಿರಪಲ್ಲಿ ಹೋಗ್ತಾ ಇದ್ವಿ. ಇವಾಗ ನಾವು ಪ್ರೆಸೆಂಟ್ ಇರೋದು ಬಂದು ತಮಿಳ್ನಾಡು, ಬಟ್ ನಾವು ಹೋಗ್ತಾ ಇರೋದು ಇವಾಗ ಕೇರಳ. ಗೈಸ್ ಇಲ್ಲೊಂದು ಕಾಡೆಮ್ಮೆ ಇದು ಬರುತ್ತಲ್ಲ, ಬಾಹುಬಲಿ ಇದೆಯಲ್ಲ, ಆ ಥರ ಸೇಮ್ ಒಂದು ಇತ್ತಿಲ್ಲಿ. ಬೆಂಗಳೂರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹಾಕ್ಸಿದ್ವಲ್ಲ, ಅಲ್ಲಿ ಹಾಕ್ಸಿದ್ದು ಫ್ಯೂಯಲು, ಮತ್ತು ಎಲ್ಲೂ ಹಾಕ್ಸಿಲ್ಲ. ಫುಲ್ ಟ್ಯಾಂಕ್ ಮಾಡಿಸಿದ್ದಲ್ಲಿ 530 ಕಿಲೋಮೀಟರ್ಸ್ ಓಡಿದೆ. ಮತ್ತು ಇವಾಗ ಫುಲ್ ಹಾಕ್ಸಿದ್ವಿ ಮತ್ತೆ ಇನ್ನೊಂದು ಟ್ಯಾಂಕು. ಇದ್ರ ಮಧ್ಯ ಈ ಥರ ಚಿಕ್ಕ ಚಿಕ್ಕ ಮನೆಗಳು, ಈ ಕಾಫಿ ಪ್ಲಾಂಟೇಶನ್ ಮಧ್ಯ ಚಿಕ್ಕ ಮನೆಗಳಿದ್ರೆ ನೋಡಿ. ಇಲ್ಲೊಂದು ಮನೆ ಇದೆ. ಅವ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಪ್ಲಾಂಟೇಶನ್ ಕಾಣಿಸುತ್ತೆ. ಹೇಗಿರುತ್ತೆ ಗಾಯ್ಸ್ ಫೀಲಿಂಗ್ ನೋಡಿ. ಫಾಲ್ಸ್ ಕ್ರೇಜಿ ಗುರು, ನ್ಯಾಚುರಲ್. ಬೆಂಗಳೂರಲ್ಲಿ ಯಾವುದೋ ಫಾಲ್ಸ್ ಇದೆ ಅಂತ, ಅಲ್ಲಿ ಆರ್ಟಿಫಿಷಿಯಲ್ ಫಾಲ್ಸ್. ಅದಕ್ಕೆ 200 ರೂಪಾಯಿ ಟಿಕೆಟ್ ಇಟ್ಕೊಂಡು ಒಬ್ಬರು ಆರ್ಟಿಫಿಷಿಯಲ್ ಹಾಕಿ ಅದೇ ನೀರೇ ಅದಲ್ಲ. ಅವರು ಏನು ಮಾಡಿದ್ರು ಪರವಾಗಿಲ್ಲ, ಅದನ್ನೇ ನೀರೇ ಕಳಿಸಿ ಫಿಲ್ಟ್ರ್ ಮಾಡ್ತಾರೆ. ಇಲ್ಲ ಅದನ್ನೇ ಮತ್ತೆ ಅದನ್ನೇ ನೀರು ಕಳಿಸೋದು ನೋಡಿ. ಗೈಸ್ ಬೇಕಾ ತಗೊಬರ್ತೀನಿ. ಗೈಸ್ ಇಲ್ಲಿ ಶೋಲಾಯಾರ್ ಡ್ಯಾಮ್ ಅಂತಿದೆ ನೋಡಿ. ಇಲ್ಲಿ ಚರ್ಚ್ಗಳು ಇದೆ, ಮಸೀದಿಗಳು ಇದೆ, ಟೆಂಪಲ್ಗಳು ಇದೆ. ವಾವ್, ಒಂದು ಚಿಕ್ಕ ಹಳ್ಳಿ ನೋಡಿ ಗೈಸ್. ಮತ್ತೆ ಇಲ್ಲೊಂದು ಫಾಲ್ಸ್ ಥರ ಇದೆ. ಇದು ಯಾವ ಥರ ಕಟ್ಟಿರಬೇಕು ಅಂತ ಎಷ್ಟೊಂದು ದೊಡ್ಡದಾಗಿದೆ ನೋಡಿ. ಡ್ಯಾಮ್ ಪಾರ್ಕ್, ಶೋಲಾಯಾರ್ ಡ್ಯಾಮ್ ಅಲ್ಲ, ಅದಕ್ಕೆ ದೊಡ್ಡದು ಪಾರ್ಕ್. ಗೈಸ್ ಕೇರಳ ಚೆಕ್ ಪೋಸ್ಟ್ ನೋಡಿ ಇಲ್ಲಿ ಹಾಕಿದ್ದಾರೆ. ವೆಲ್ಕಮ್ ಟು ಕೇರಳ ಸ್ಟೇಟ್. ಇಂದ ಈ ಕಡೆ ಕೇರಳ. ಇದು ಇಷ್ಟೊತ್ತು ನಾವು ಇದ್ದಿದ್ದು ಆ ಕಡೆ ತಮಿಳ್ನಾಡು. ತಿರುಪಲ್ಲಿ ಇನ್ನೂ 50 ಕಿಲೋಮೀಟರ್ಸ್ ಇದೆ. ತಮಿಳ್ನಾಡು ಬೆಸ್ಟ್ ಆಗಿದೆ. ಎಕ್ಸಾಂಪಲ್ ಏನಂತಂದರೆ, ಅಲ್ಲಿ ತಮಿಳ್ನಾಡಲ್ಲಿ ನಾವು ಯಾವ ಟರ್ನಿಂಗ್ ಹೋದ್ರು, ಇಲ್ಲಿಗೆ ಹೋದ್ರು ಬ್ಯಾರಿಕೇಡ್ಸು, ಒಂಥರ ಯೆಲ್ಲೋ ಕಲರ್ದು ಸರ್ಕಲ್ ಬ್ಯಾರಿಕೇಡ್ಸ್. ಅದೇನು ಒಂದು ವೇಳೆ ನೀನು ಅದಕ್ಕೆ ಹೋಗಿ ಹಿಂಗೆ ಹೊಡೆದ್ರು, ಬಟ್ ಮತ್ತೆ ರೋಡ್ಗೆ ಬರಬೇಕು, ಆ ಥರ ಇದು ಮಾಡಿದರು. ಬಟ್ ಇಲ್ಲಿ ನೋಡಿ ಬ್ಯಾರಿಕೇಡ್ ಇಲ್ಲ, ಏನು ಇಲ್ಲ. ಗೈಸ್ ಕೇರಳ ಚೆಕ್ ಪೋಸ್ಟ್. ಇಲ್ಲಿ ಕೇರಳ ಚೆಕ್ ಪೋಸ್ಟ್ ರಿಜಿಸ್ಟರ್ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ವಾಯ್ಸ್ ಇವಾಗ ಚೆನ್ನಾಗಿ ಬರ್ತೈತೆ ಅನ್ಸುತ್ತೆ. ಈಗ ಯಾಕಂತಂದ್ರೆ ಸ್ವಲ್ಪ ಜಿಗಾಟುಗಳು ಜಾಸ್ತಿ ಆಗಿದೆ. ಈಗ ನೋಡ್ಬೋದು ಎಲ್ಲೋ ಕಾಡು, ಒಳ್ಳೆ ಏರ್ ಪಿನ್ ಬೆಂಡ್ಸಿದೆ ಇವರು. ಈ ಕಡೆ ಒಂದು ಸ್ವಲ್ಪ ಯಾಮಾರಿದ್ರು ತುಂಬ ಸ್ಟೀಫ್ ಇದೆ ಗಾಯ್ಸ್. ಒಂದು ತುಂಬ ಡೌನ್ ಇದೆ ಈ ಕಡೆ ಸ್ಟೀಫ್. ಸ್ವಲ್ಪ ಯಾಮಾರಿದ್ರೆ ಕೆಳೋಗ್ಬಿಡ್ತೀವಿ, ಆ ಥರ ಇದೆ. ಬಟ್ ಆದರೂ ಬ್ಯಾರಿಕೇಡ್ ಇಲ್ಲ, ಏನೂ ಇಲ್ಲ, ಏನೂ ಹಾಕಿಲ್ಲ. ನೋಡಿ ಹೇಗಿದೆ ಅಂತ ಮುಂದೆ. ಈ ಕಡೆ ಸ್ಟೀಫ್ ಅಂತೂ ತುಂಬ ಇದೆ ಗಾಯ್ಸ್. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ನೋಡಿ ಗೈಸ್, ನಮ್ಮ ಗ್ರೂಪ್ ಅವರೆಲ್ಲ ಇಲ್ಲೇ ಇದ್ದಾರೆ. ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ವಾಟರ್ ಫಾಲ್ಸ್. ನೋಡಿ ಬಸ್ ಒಂದು ಬಂದಿದೆ ಗೈಸ್. ತುಂಬ R15 ಓಡಾಡ್ತಿದೆ ಈ ಕಡೆ. ಓ ಇವ್ರ 2 ಸ್ಟ್ರೋಕ್ ಗೈಸ್. ನೋಡಿ ನವಿಲು ಎಷ್ಟು ಹತ್ತಿರ ಇತ್ತು ಗೊತ್ತಾ ಇಷ್ಟೊತ್ತು. ಜಸ್ಟ್ 70 ಕಿಲೋಮೀಟರ್ಸ್, ಮ್ಯಾಕ್ಸಿಮಮ್ 1 ಅವರ್, 1 ಅವರ್ ಕೂಡ ಬೇಕು. ಬಟ್ ಇದು 3-4 ತೋರಿಸ್ತದೆ ಆ ಲೆವೆಲ್ಗೆ ಕರುಗಳು ಈ ಥರ ನೋಡಿ. ನಾವು ಆಗ್ಲೇ ಚೆಕ್ ಇನ್ ಆದ್ವಲ್ಲ, ಅಂದ್ರೆ ಅಲ್ಲಿ ಒಂದು ಸ್ಟೇಷನ್ ತರ, ಅಲ್ಲಿ ಒಂದು ಸ್ಲಿಪ್ ಕೊಟ್ರು. ಆ ಸ್ಲಿಪ್ ತಗೊಂಡು ಇಲ್ಲಿ ತೋರಿಸ್ಬೇಕಂತ. ಗೈಸ್ ಈ ಊರ ಹೆಸರು ಬಂದು ಹತ್ತಿರಪಲ್ಲಿ ಅಂತ. ಫಾಲ್ಸ್ ಇದೆ, ಆ ಫಾಲ್ಸ್ ಕ್ಲೋಸ್ ಇದೆ, ಬಟ್ ಇಲ್ಲಿಂದ ಸ್ಟೇ ಹತ್ರ, ಅದಕ್ಕೆ ಬೆಳಗ್ಗೆ ಬರ್ತೀವಿ. ಇವಾಗ ನಾವು ನಮ್ಮ ಸ್ಟೇ ಹತ್ರ ಹೋಗ್ತಾ ಇದೀವಿ. ಇಲ್ಲಿ ಹೋಗ್ಬೇಕಂತಲ್ಲ, ಆ ಫಾಲ್ಸ್ ಇಲ್ಲೇ ಇದೆ. ಬನ್ನಿ ತೋರಿಸ್ತೀನಿ. ಈಗ ಇದು ನೋಡಿ ಹತ್ತಿರಪಲ್ಲಿ ವಾಟರ್ ಫಾಲ್ಸ್. ಫಾಲ್ಸ್ ನೋಡಿದ್ರಲ್ಲ, ಬೆಳಗ್ಗೆ ಬರ್ತೀವೋ ಇಲ್ಲ ಡೌಟು, ಬಟ್ ಅದಕ್ಕೆ ಇವಾಗ ನೋಡ್ಕೊಬಿಡಿ. ಬಟ್ ಬಂದರೆ ಚೆನ್ನಾಗಿರುತ್ತೆ. ನೋಡುವ ಹೇಗೆ ಪ್ಲಾನ್ ಆಗುತ್ತೆ ಏನಂತ. ಯಾವ್ರಣ್ಣ? ದೊಡ್ಡಬಳ್ಳಾಪುರ. ಹಾಂ, ಎಂಟ್ರೆನ್ಸ್ ಅಂತ ಹೋಗ್ಬೇಡಿ, ಈ ಕಡೆ ಜಾಸ್ತಿ ಜನ ಇಡ್ತಾರೆ. ಅಲ್ಲಿ ಹೋಗ್ರಿ, ಅಲ್ಲಿ ಒಂಥರ ಬ್ರಿಡ್ಜ್ ಥರ ಐತಾರೆ ಈ ಕಡೆ, ಅಲ್ಲಿ ನೋಡ್ಬೋದು. ವಾಲ್ಪಾರೈ. ಕನ್ನಡದವರು ಬಂದು ಮಾತಾಡಿಸಿ ಹೋದರು. ಅವರು ಇಲ್ಲೇ ಫಾಲ್ಸ್ ಬಂದವ್ರೆ.
ಬಟ್ ಕ್ಲೋಸ್ ಇದೆ. ಗೈಸ್ ಅಲ್ಲಿಂದ ಟ್ರಾವೆಲ್ ಒಂದು ಜಸ್ಟ್ ಒಂದು 5 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ನಾವು ನಮ್ಮ ಸ್ಟೇಗೆ ರೀಚ್ ಆದ್ವಿ. ಈಗ ನಾವು ಲಗೇಜಲ್ಲಿ ಬಿಟ್ಟು ಸ್ವಿಮ್ಮಿಂಗ್ ಹೋಗೋಣ. ಗೈಸ್ ಈ ವಿಡಿಯೋ ಇಷ್ಟೇ, ತುಂಬ ಲೆಂತ್ ಆಯ್ತು ಅನಿಸುತ್ತೆ. ಅದಕ್ಕೆ ನೆಕ್ಸ್ಟ್ ವಿಡಿಯೋಲಿ ನಮ್ಮ ಅತ್ತಿರಪಲ್ಲಿ ಫಾಲ್ಸ್ನ ಮತ್ತು ಬ್ಯಾಕ್ ಟು ಬೆಂಗಳೂರು ಈ ವಿಡಿಯೋಸ್ ನೋಡ್ತೀರಾ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಓಕೆ, ಬಾಯ್ ಬಾಯ್.